ಇರ್ಪಿನಪೇಟೆ ಗ್ರಾಮದಲ್ಲಿ ಇದ್ದೀವಿ. ಈ ಇರ್ಪಿನಪೇಟೆ ಊರಿನಲ್ಲಿ ಏನು ಸುಜಾತಾ ಭಟ್ ಇಲ್ಲಿದ್ದರು ಅಂತ ಹೇಳ್ತಾ ಇರ್ತಕ್ಕಂತಹ ಮನೆ ಜಾಗ ಇದು. ಆ ಜಾಗದ ಹಿನ್ನೆಲೆಯಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿರೋರನ್ನ ಕೂಡ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಖಂಡಿತವಾಗಿಯೂ ಇಲ್ಲೇ ಇದ್ರು ಅವರು. ಇಲ್ಲೇ ಅವ್ರ ಮನೆ ಇದೆ. ಅವ್ರ ಮನೆ ಅವರು ಈ ಬೀದಿ ನಾಯಿಗಳ ಒಂದು ಸಂತತಿ, ಅಂದ್ರೆ ಕಾಲು ಮುರಿದೋಗಿರೋದು, ಕಣ್ಣು ಹೋಗಿರೋದು, ಈ ನಾಯಿಗಳನ್ನ ತಂದು ಸಾಕ್ತಿದ್ರು. ಅವರು ನಾಯಿನೇ ನಮ್ಮ ಮಕ್ಕಳು ಅಂತ ಹೇಳಿದ್ದಾರೆ. ಅವ್ರಿಗೆ ಯಾವುದೇ ಮಕ್ಕಳಿಲ್ಲ. ಪ್ರಭಾಕರಣ್ಣಂಗೆ 2 ಹೆಂಡತಿ, ಒಂದು ಹಳೆ ಹೆಂಡತಿಗೆ ಒಂದು ಸಣ್ಣ ಮಗು ಇದೆ, ಅದು ಕುಂದಾಪುರದಲ್ಲಿ ಇದ್ದಾರೆ ಅವರು. 2ನೇವರು ಈ ಸುಜಾತ. ಈ ಒಂದು ಸುಜಾತ ಅನ್ನೋರು ಈ ಮನೇಲಿ ಇರಕ್ಕೆ ಸಾಕ್ಷಿ ಈ ಅಕ್ಕಪಕ್ಕದ ಮನೆ ವಟಾರದವ್ರು ಎಲ್ಲರೂ ಇದ್ದಾರೆ. ನಾವಿಲ್ಲೇ ಆಡಿ ಬೆಳೆದಂತ ಮಕ್ಕಳು. ಆ ನಾಯಿಗಳೇ ನಮ್ಮ ಒಂದು ಮಕ್ಕಳು ಅಂತ ಹೇಳಿ ಸಾಕೊಂಡು ಇಲ್ಲಿದ್ರು. ಪ್ರಭಾಕರ್ ಅವ್ರು ಸಾಕ್ತಾ ಇದ್ರು. ಅವ್ರ ಜೊತೆನಲ್ಲಿ ಅನನ್ಯ ಭಟ್, ಇವರು ಸುಜಾತಾ ಭಟ್ ಇದ್ರು. ಹೌದು. ಪ್ರಭಾಕರ್ ಅವ್ರಿಗೆ ಮೊದಲನೇ ಮದುವೆ ಆಗಿತ್ತು ಅಂತ ಹೇಳಿದ್ರಿ. ಆ ಮದುವೆ ಆದ್ರೆ ಅವ್ರ ಹೆಂಡತಿ ಮಕ್ಕಳು ಎಲ್ಲಿದ್ರು? ಅವರೆಲ್ಲ ಈಗ ಕುಂದಾಪುರದಲ್ಲಿ ಇದ್ದಾರೆ ಅನ್ನೋದು ಸುದ್ದಿ ಇದೆ. ನಾವು ಸಣ್ಣಾಟಿಕೆಯಲ್ಲಿ ಅವರಿಗೆ ನೋಡಿಲ್ಲ ಎಲ್ಲೂ ಕೂಡ, ಆದ್ರೆ ನಾವು ಇವರಿಗೆ ನೋಡಿದೀವಿ. ಇಲ್ಲೆಲ್ಲ ಸುಮಾರು ವರ್ಷ ಇದ್ ಮಾಡಿದ್ರು. ಅದಾದ್ಮೇಲೆ ಸುಮಾರು ವರ್ಷದ ನಂತರ ರಾತ್ರಿ ಗಾಯಬ್. ರಾತ್ರಿ ಮತ್ತೆ ನಾಳೆ ಅನ್ನೋ ಪ್ರಶ್ನೆನೇ ಇಲ್ಲ. ಮತ್ತೆ ಬಂದ್ರು ಹೋದ್ರು ಅನ್ನೋ ಪ್ರಶ್ನೆ ಇಲ್ಲ. ರಾತ್ರಿನೇ ಗಾಯಬ್. ಅವ್ರು ಹೋದ ನಂತರ ಯಾರು ಅವ್ರು ಹುಡ್ಕೊಂಡು ಬಂದಿದ್ರ? ಒಂದ್ಸರಿ ಹುಡ್ಕೊಂಡ್ ಬಂದಿದ್ರು. ಒಂದು ಪೊಲೀಸ್ ಸ್ಕ್ವಾಡ್ ಜೀಪ್ ಎಲ್ಲ ಬಂದಿತ್ತು. ಹಂಗೆ ನೋಡಿದ್ರು, ಎಲ್ಲ ಅಕ್ಕಪಕ್ಕದವರಿಗೆಲ್ಲ ಕೇಳಿದ್ರು, ಹಂಗೆ ಅವರು ಹೋದ್ರು. ಮತ್ತೆ ಎನ್ಕ್ವೈರಿ ಆಗ್ಲಿ ಇದಕ್ಕಾಗ್ಲಿ ಎಲ್ಲೂ ಬಂದಿಲ್ಲ. ಸುಜಾತ ಅನ್ನೋರು ಇಲ್ಲಿ ಇದ್ದಿದ್ದು ಹೌದವರು. ಒಂದು ಮೋಸ್ಟ್ಲಿ 8 ರಿಂದ 10 ವರ್ಷ ಇದ್ರು ಅವರು. ನಾವು ಅವಾಗ ಕಾಲೇಜ್ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಇದ್ರು ಅವರು. ಅವ್ರ ಜೊತೆಗೆ ಇದ್ರು. ಇನ್ನು ಮದುವೆ ಆಗಿರೋದು ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ. ಮತ್ತು ಅವ್ರ ಮಕ್ಕಳು ಅಂತ ಯಾವುದೂ ಇಲ್ಲಿ ಓಡಾಡ್ತಿದ್ದಿದ್ದು ಯಾರು ಮಕ್ಕಳು ಯಾವುದು ಇದ್ದಿದ್ದು ಇಲ್ಲ. ಪ್ರಭಾಕರ್ ಮತ್ತೆ ಸುಜಾತ ಅವರು ಇಲ್ಲಿದ್ರು. ಎಷ್ಟು ವರ್ಷ ಇದ್ರು? ಮತ್ತೆ ಅವ್ರಿಗೇನಾದ್ರು ಮಕ್ಕಳಾಗಿತ್ತ? ಇಲ್ಲ, ಮಕ್ಕಳು ನಾವು ಯಾವುದು ನೋಡಲಿಲ್ಲ. ಇಲ್ಲಿರ್ಬೇಕಾದ್ರೆ ಮಕ್ಕಳು ಯಾವುದು ಇರಲಿಲ್ಲ ಅವರಿಗೆ. ಅವ್ರ ನಾಯಿಗಳೇ ಮಕ್ಕಳು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ರು ಅವರು. ರಿಪ್ಪನ್ಪೇಟೆಯಿಂದ ಕ್ಯಾಂಪ್ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.